ಓಪನ್ ಮಾಡಿದೆ ಬಡತನ ನೋಡಿ ಹೊರಗಿನಿ ಹಂಗ ಸಾಕತೇನ ದುಡ್ದ. ಕಮ್ ನಮ್ಮ ನಾಯಿ ಆಡ್ರಿ. ಎಲ್ರಿಗೂ ನಮಸ್ಕಾರ ರೀ. ನಾನು ಬಸವರಾಜ್ ಕಟ್ಟಿಮನೆ ಸುಮ್ರಾವ್. ಇವತ್ತು ನಾವು ನಮ್ಮ ಎತ್ತಿ ಬಣ್ಣ ಹಚ್ಚು ಕಾರ್ಯಕ್ರಮ ಇಟ್ಕೊಂಡ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಒಂದು ಸ್ವಾಗತವನ್ನು ಕೋರ್ತಾ, ಇವರು ನಮ್ಮ ಛೋಟಾ ಕೃಷ್ಣ ರೀಸೆಂಟ್ ಪರ್ಸನ್. ಈಗ ರೀಸೆಂಟಾಗಿ ಬಂದಾರ ಭೂಮಿಗೆ. ಭಾಳ ಬೆರಕಿ, ಭಾಳ ಕಿಡಿಗೇಡಿ, ಮತ್ತು ಈ ವಯಸ್ಸಿಗೆ ಏನಿರ್ಬೇಕು ಎಲ್ಲ ಐತಿ ಅವನ ಹತ್ರ. ಅಂದ್ರೆ ಆ ನಾಟಿತನ, ತುಂಟಾಟ, ಯಾರಿಗೆ ಒದಿಬೇಕು ಅವ್ರಿಗೆ ಒದೆಯೋದು. ಭಾಳ ಮೋಸ್ಟ್ ಹಂಬಲ್ ಪರ್ಸನ್ ಹೋದಲ್ಪ. ಮತ್ತು ಹೋರಿ ಅಂದ್ರೆ ಹಿಂಗೆ ನೋಡು, ಹಿಂಗಿರ್ತದೆ ಹೋರಿ. ಹೋರಿ ಅಂದ್ರೆ ಹಿಂಗಿರ್ಬೇಕು. ಹೋರಿ ಲಕ್ಷಣ ಇವು, ಒದೆಯೋದು, ಹಾಯೋದು ಅಡ್ಡಿಲ್ಲ. ಇವತ್ತು ಒಂದು ಬಣ್ಣ ಹಚ್ಚೋ ಕಾರ್ಯಕ್ರಮ ಇಟ್ಕೊಂಡ್ವಿ. ಯಾಕಪ್ಪ ಅಂದ್ರೆ ಮೊನ್ನೆ ಹುಣ್ಣಿಮೆ ದಿನ ಊರಾಗಿರಲಿಲ್ಲ, ಹಾಗಾಗಿ ಇವಾಗ ಹಚ್ಬೇಕಂತೇಳಿ ರೆಡಿ ಮಾಡಕತ್ತೀವಿ. ಇವರು ನಮ್ಮ ಕ್ಯಾಮ್ರಾಮ್ಯಾನ್ ಮುಸ್ತಫಾ ಅಂತೇಳಿ. ಮುಸ್ತಫಾ ಅಲ್ಲ, ನಮ್ಮ ತಂಗಿರಿ. ಇಲ್ಲೇ ಬಣ್ಣ ಹುಚ್ಚಕ ಬರೋಲ್ಲ ಪಾಪ. ಏನು ಖುಷಿ ಅದಳ ಅಂದ್ರಕಿ ಓಪನ್ ಆಯ್ತು ಅವನತ. ಈಗ ನಾವು ಬಣ್ಣ ತೋರಿಸ್ ನೋಡ್ರಿ. ಒಂದು ಮಗ್ನಲ್ಲಿ ಕೇಸರಿ, ಇನ್ನೊಂದು ಮಗ್ನಲ್ಲಿ ಹಳದಿ. ಹಾಂ, ಇವೆರಡು ಮಿಕ್ಸ್ ಮಾಡಕ್ಕೆ ಟಿನ್ನರ್. ಒಂದು ಮಗ್ನಲ್ಲಿ ಕೇಸರಿ, ಮತ್ತೊಂದರಲ್ಲಿ ಹಳದಿ, ಸ್ವಲ್ಪ ಟಿನ್ನು ಸೇರಿಸಿ ಆ ಮಗ್ಗಿನಿಂದ ಈ ಮಗ್ಗಿಗೆ ಬಣ್ಣ ಕಾಲಿದ್ರಿ ಅಂತೇಳಿ ತೊಗೊಂಬಂದಿವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ತೊಗೊಂಬಂದಿವಿ ಕೇಸರಿ ಮತ್ತು ಹಳದಿ ಹಚ್ಬೇಕಂತೇಳಿ. ನಮ್ಮ ಎರಡು ಎತ್ತು ಅಲ್ಲಿ ಕಟ್ಟಿವಿ ಬೇಂಗಡಕ್ಕೆ. ಭಾಳ ಮೋಸ್ಟ್ ಡೇಂಜರ್ ಐತೆ ಅದ್ರಾಗ. ಒಂದು ಎತ್ತು ಮುಟ್ಟಿದ್ರಾಗ ಬಂದಬಿಡ್ತು ಹಾಯಕ್ಕೆ. ಅದಕ್ಕೆ ಬಣ್ಣ ಹಚ್ಚಿ ನಾಳೆ ಸೋಮವಾರ ಐತಿ, ಕೆರೆ ಜಳಕ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ಬೇಕು. ಈ ಹುಡುಗ ಇಲ್ಲೇ ಮನೆ ಜಳಕ ಮಾಡಿಸ್ಬಿಡ್ತೀವಿ. ಹಾಂ, ಸುಬ್ಲಕ್ಷ್ಮಿ ಅಂತೇಳ್ರಿ. ಇವ್ರು ಅವ್ವ ಅದಲ್ರಿ, ಇಲ್ಲಿ ಫ್ರಂಟಿಗೆ ತೋರಿಸ್. ಹಾಂ, ಇದು ಸುಬ್ಲಕ್ಷ್ಮಿ ಅಂತೇಳಿ. ಅದ್ರ ಕೊಂಬು, ಅದ್ರ ಬಾಡಿ ಸ್ಟ್ರಕ್ಚರ್ ನೋಡಿದ್ರೆ ಯಾರು ಅದ್ರ ಸನಿಯಕ್ಕೆ ಹೋಗಲ್ಲ. ಹಾಯ್ ಅಂದ್ರೆ ಹಾಯಕ್ಕೆ ಬರುತ್ತೆ. ಹಿಂಗೇನಪ್ಪ, ಇವು ಬಣ್ಣ ಹಚ್ಬೇಕಂತ್ರಿ. ಬಣ್ಣ ತೊಗೊಂಬಂದು, ಬಟ್ ಏನಂದ್ರೆ ಕೊಂಬ ಇಲ್ಲ ಅವು ನೋಡ್ರಿ. ಕೊಂಬಿನ ಬಂದೇ ಇಲ್ಲ. ನಂಗಿಟ್ಟು ಬಣ್ಣ ಹಚ್ಚಿರೋಣ ಕೊತ್ತಾನ. ಹಚ್ಚೋಣ ಹಿಂಗೆ ಬಣ್ಣ ಹಚ್ಚೋಣ. ಒಂದಿನ ರೆಡಿ ಮಾಡಿ ಬರ್ರಿ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಪೂರ್ತಿ ನೋಡ್ರಿ. ಯಾರು ಬೇಸರ ಮಾಡ್ಕೊಬಿಡ್ರಿ. ನಾವು ಅಕ್ರ ಬೇಸರ ಆಗೈತೆ ವಿಡಿಯೋ ಮಾಡೋಕೆ, ಅದನ್ನು ಮಾಡಕತ್ತೀನಿ. ಬಿಸಿಲಾಗ ಅಷ್ಟೇ, ಬಿಸಿಲಾಗ ಸಾಕಾಗೈತಿ ಅಪ್ ಆ್ಯಂಡ್ ಡೌನ್ ಮಾಡಿ. ನಮ್ಮ ಅಪ್ಪ ಹೊಲಕ್ಕೆ ಹೋಗಪ್ಪ ಅಂತ ನಾನು ನೀರಸಕ್ಕೆ ನಂಗೆ ಕೆಲಸ ಆಗೋಲ್ಲ ಅಂತೇಳಿ ಬಣ್ಣ ಹಚ್ಚೋ ಕಾರ್ಯಕ್ರಮಕ್ಕೆ ನಾನು ಬಂದೀನಿ. ಬರ್ರಿ ಹೋಗೋಣ. ಈಗ ಅಲ್ಲಿ ಬೇಂಗಡಕ್ಕೆ ಅದನ್ನ ಮೇಲೆ ತೋರಿಸ್ತೀನಿ. ಬಾ. ಇದು ನಮ್ಮದು ದೊಡ್ಡ ಕರ ನೋಡ್ರಿ, ದೊಡ್ಡವರಿ. ಅಲ್ಲಿ ತೋರಿಸಂಗಲ್ಲ, ಬಡ ಕೃಷ್ಣ ಅವರ ಅಣ್ಣ ಬಡ ಕೃಷ್ಣ. ಇದು ನಮ್ಮ ಕರೆ ಎತ್ತು. ಮೋಸ್ಟ್ ಡೇಂಜರ್ ಇದು. ಎರಡು ಹಗ್ಗ ಹಚ್ಚಿ ಕಟ್ಟಿರ್ತೀವಿ. ಅದನ್ನು ಏಟೈತೆ ನೋಡೋದು. ನಮ್ಮ ದೊಡ್ಡ ಎತ್ತೈತೆ ನೋಡ್ರಿ. ಹಂಗೆ ನೋಡತ್ ನೋಡ್ರಿ ಅದ್ರ ಮಕ್ಕ. ಈ ಎತ್ತಿಗೆ ಆ ಎತ್ತಿಗೆ ಅಲ್ಲಿ ಒಂದು ಹೋರಿ ಕರಕ್ಕೆ ಬಣ್ಣ ಹಚ್ಬೇಕು. ಬಣ್ಣ ಹಚ್ಚಿ ನಾಳೆ ಸೋಮವಾರ ಐತಿ, ಅದಕ್ಕೆ ಕೆರೆ ಜಳಕ ಮಾಡಿಸ್ಬೇಕಂತ ಮಾಡೀವಿ. ಹಚ್ಚಿ ಸ್ವಲ್ಪ ಗೋಣ ಹಾಕತ್ರಾಗ. ಎತ್ತಿ ಬಣ್ಣ ಹಚ್ಬೇಕ್ರೆ ಸ್ವಲ್ಪ ಹಾಯಕ್ಕೆ ಬರುತ್ತೆ. ಸೊ ನಮ್ಮ ಯೋಜನೆಯಲ್ಲೇ ನಮ್ಮ ತಮ್ಮ ಅಂದ್ರೆ ಸರಿ ಅಂತೇಳಿ ಈಗ ಬಣ್ಣ ಹಚ್ಚೋ ಕಾರ್ಯಕ್ರಮ ಶುರು ಮಾಡೋಣ. ಸ್ವಲ್ಪ ಸುಮ್ಮನೆ ಎತ್ತು ಒಟ್ಟ ಸುಮ್ಮನೆ ನಿಂದ್ರಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ವೀಕ್ನೆಸ್ ಪಾಯಿಂಟ್ ಅಂತ ಇರ್ತಾವಲ್ಲ, ಅಲ್ಲಿ ಸ್ವಲ್ಪ ತೊಡೆಯಾಕ ಎಡ್ಸಿದ್ರೆ ಸುಮ್ಮನೆ ನಿಂತು ಬರ್ತೈತಿ. ಈಗ ಬಡ ಬಣ್ಣ ಹಚ್ಬಿಡ್ರಿ. ಈಗ ಬಡ ನೀನು ರಿಪ್ರೆಸ್ ಇರಪ್ಪ. तू समझा? हाँ
नहीं तू समझा नहीं. ದೂರ ಮನೆ ಎಲ್ಲ ಬಂದು ಮಕ್ಕಳು ಬಾಯಿ ದೂರ ವರ್ಷ ಯಾಕೆ ಬಂತ ಓಡಬೇಕು ಇಬ್ರು ಇಲ್ಲೇ ಎರಡನೇ ನಡಕ್ ಬಿಟ್ರೆ ಕೊಯ್ಯ ಬಿಡ್ರಿ ಇಬ್ರು. ಇನ್ನೊಂದ್ಸಲ ಏನು ಮಾಡ್ತೀರಿ ನೀವು ಬಾಯ್ ಮಾಡ್ಕೊಳ್ರಿ ಅಷ್ಟು ಜಲ್ದಿ ಸಿಗುತ್ತೆ. ಸುಮ್ಮನೆ ನೆನ್ಸ್ತಾರೆ ಎಲ್ಲ ಕಲ್ಸಾಕೈತಿ ಸುಮ್ಮನೆ ಅಂದ್ರೆ ಇಲ್ಲ ಗೊತ್ತಿಲ್ಲ ಫಸ್ಟ್ ಮುಗಿತು ನೋಡ್ರಿ ಬಣ್ಣ ಹಚ್ಚೋದು ಕೇಸರಿ ಕಲರ್ ಹಚ್ಚಿಗೆ ಅದು ಪೂರಾ ಕೇಸರಿನಲ್ಲ ಪೂರಾ ಇದನ್ನೆಲ್ಲ ಒಂದು ಸ್ವಲ್ಪ ಆರೆಂಜ್ ಕಲರ್ ಐತಿ. ಇವಾಗ ಹಳದಿ ಕಲರ್ ಬಣ್ಣ ಹಚ್ಚಕತ್ತೀವಿ. ಅದು ಫಸ್ಟ್ ಕಲರ್ ಹಚ್ಬೇಕಾದ್ರೆ ಎಷ್ಟು 10 ಕೇಟ್ ಹತ್ಕೊಂಡು 4 ಕೇಟ್ ಹಚ್ಚಿ ಸ್ವಲ್ಪ ಹೊರಗಡೆ ಮಾಡೈತಿ. ಇದು ಸೆಕೆಂಡ್ ಕಲರ್ ಹಚ್ಚಕತ್ತೀವಿ. ಬರ್ರಿ ಹಚ್ಚೋಣ ಅದೊಂದು ಬಡ ಬಡ ಕಾಣ್ತ ನೀನು ಕೈ ಆಡಿಸ್ಬೇಕಂತ ತೊಡೆ ಕೈ ಹಾಕ್ಬೇಡ ತೊಡೆಗಲ್ಲ ಇಲ್ಲಿ ಮುಕ್ಕಳಾಗ ಮತ್ತೆ ಎಲ್ಲದ ಮತ್ತೆ ಎಲ್ಲಿಲ್ಲ ಬಿಟ್ಕೊಂಡ ಮತ್ತೆ ಆಗೋದು ಏನು ನಾವು ಇವಾಗ ಎರಡು ಎತ್ತಿಗೆ ಬಣ್ಣ ಹಚ್ಚೋ ಕಾರ್ಯಕ್ರಮ ಮುಗಿತ್ವಿ. ಒಂದು ಹಳದಿ ಕಲರ ಒಂದು ಆರೆಂಜ್ ಕಲರ್ ಹಚ್ಚಿವಿ ಮತ್ತು ಅಲ್ಲೊಂದು ಹೊರಿ ಕರೆ ಕಾಣುತ್ತೆ ಅದಕ್ಕೆ ಹಚ್ಚಿವಿ. ನಾಳೆಗೆ ಸೋಮವಾರ ಐತಿ, ಹಾಗಾಗಿ ಎರಡು ಎತ್ತನ್ನ ಜಳಕ ಮಾಡ್ಸಕ್ಕೆ ಕೆರೆಗೆ ಕರ್ಕೊಂಡು ಹೊಂಟೀವಿ. ಸ್ವಿಮ್ಮಿಂಗ್ ಮಾಡಿಸ್ತೀವಿ ಕೆರೆಗೆ ಹೋಗಿ. ಇವತ್ತಂಕರು ಇಷ್ಟು ಕಾರ್ಯಕ್ರಮ ಮಾಡೀವಿ. ನಾಳೆ ಮತ್ತು ಕೆರೆ ಒಳಗೆ ಎಲ್ಲರೂ ಭೇಟಿ ಆಗೋಣ. ಬೇರೆಲ್ಲೇ ಕೆರೆ ಒಳಗೆ ಭೇಟಿ ಆಗೋಣ. ಇದೆಲ್ಲ ಬಣ್ಣ ಹಚ್ಚೋ ಕಾರ್ಯಕ್ರಮ. ಬರ್ರಿ ಇವಾಗ ಕೆರೆ ಹೊಂಟಿವಿ ಎತ್ತಿರ್ಕೊಂಡು. ಒಂದು ಅನಾಹುತ ಆಗ್ಬಿಟ್ಟೈತ್ರಿ ನಿನ್ನೆ. ಅದು ಏನಂದ್ರೆ ನಮ್ಮ ಹುಡುಗ ಎತ್ತು ಕಟ್ಟಕ್ಕೆ ಹೋಗ್ಯಾನ, ಎರಡು ಬೆಚ್ಚಿ ಇಲ್ಲಿ ಐತೆ ನೋಡ್ರಿ ಎತ್ತು. ಈ ಎತ್ತು ಏನು ಮಾಡೈತ್ರಿ, ಇದು ಒಂದು ಸ್ವಲ್ಪ ಹಾವುತ್ತೆ ಅಂದ್ರೆ 2 ಗಜ್ ಕಟ್ಟಿರ್ತೀವಿ ಅದಕ್ಕೆ. ಅಲ್ಲಿ ಇನ್ನೊಂದು ಎತ್ತು ಅಲ್ಲಿ ಕಟ್ಟಿ ಬಂದೇನಿ ರೀ, ಅಲ್ಲಿ ಗಿಡಕ್ಕೆ ಕಟ್ಯಾನ. ಇಲ್ಲಿ ಕಟ್ತೀವಿ ಅದನ್ನು 2 ತ್ಯಾಕಿ ಬಿದ್ದು ಎಲ್ಲ ಕೊಮ್ಮನೇನು ಬಣ್ಣ ಕಿತ್ತು ಹೋಗಂಗೆ ಹಾದೇ ಬಿಟ್ರೆ ನಿನ್ನೆ. ನಮ್ಮ ಅಪ್ಪ ಬೇಕೈತಿ ಏನು ಮಾಡ್ತಿರ್ಲಿ ಸುಳ್ಯ ಮಕ್ಕಳು ಅಂತೇಳಿ ಸ್ವಲ್ಪ ಎತ್ತಿಂದ ಒಂದಿಟ್ಟು ಕಾಲು ಕೆತ್ತೇವು. ಇದು ನೋಡೋಕೆ ಈಟ ಐತ್ರಿ. ಆ ಎತ್ತನ ತೊಗೊಂಡು ಹೋಗಿ ಆ ಕೋಳಿ ಗೂಡು ಮ್ಯಾಗ ಹೋಗಲೈತಿ. ಮೀಟರ್ ಬೇಕು, ಮೀಟರ್ ಮುಕ್ಕಳಾಗ 1 ಪಾವು ಕಿಲೋ ಕಂಡಿಲ್ರಿ ಹೆಚ್ಚೆ ನೋಡೋದೆಲ್ಲ ಅನಾಚಾರ ಕೆಲಸ ಅಂತೇಳಿ ಕೆರೆಗೆ ಹೋಗೊಂಬರ್ರಿ, ತೊಳ್ಕೊಂಬರ್ರಿ. ನೀವು 2-3 ಕೆರೆ ತೋರಿಸ್ತೀವಿ. ಇದು ನಮ್ಮ ಚೋಟ ಹೋರಿ ಇದ್ಕೊಂಡು ಬಣ್ಣ ಹಚ್ಚಿ ಒಂದು ಸ್ವಲ್ಪ ಚಂದ ಕಂಡೈತಿ. ಮಗಂದು ರಾತ್ರಿನೇ ಅತ್ತಾಗೈತಿ ಕೇಳಿ ಹಾಯಕ ಬಡ್ದಾಡ್ತು. ಇವು ನಮ್ಮ ಚೋಟ ಕೃಷ್ಣ 2 ಹಾದೇಳೋದು ನೋಡಿ ಅಂಜ್ಬಿಟ್ಟೈತಿ. ಅನ್ನ ನಿನ್ನ ಫುಲ್ ಟಾಕ್ ಇರೋದು ಬೆಳ್ತನ ಸಗಣಿ ಹಾಕಿ ನಾವು ಹುಚ್ಚು ಬಡವಡು ಹುಚ್ಚು ಹೋಗೋಣ ಟೈಮ್ ಆಯ್ತು. ಇವು ಎತ್ತಿ ಮೊಸರು ನೀರು ನೋಡ್ರಿ, ಇದು ಇರಲಿಲ್ಲ ಅಂದ್ರೆ ನಡೆಯಲ್ಲ. ಮೊಸರು ಬೇಕು ಒಟ್ಟು.
ಅಲ್ಲೆಲ್ಲ ಕೂತೀವಿ. ನಾನು ಹಿಡ್ಕೊಂತೀನಿ ಎರಡು ಗಟ್ಟಿ ಹಿಡ್ಕೊಂಡು ಅದನ್ನು ಮೊದಲು ಕಟ್ ನಡೆಯುತ್ತೆ ಬೆಂಗ್ಳೂರು. ಹಾಂ ಹಿಂದೆ ಮುಂದೆ ಹಾಕ್ತೀನಿ ಕಾಯಿ ಅಂದ್ರೆ ನಮ್ಮ ಕೈಯಾಗ ಇರ್ತೈತೆ ಅದು ಬರ್ಕೋದು. ಇಲ್ಲ ಐತೆ ನೋಡ್ರಿ ಎತ್ತದ ಅಡ್ಡು ತ್ಯಾಕಿ ಬಿದ್ದು ಕಾಮನ್ ಏನು ಬಾನ್ ಎಲ್ಲ ಚಿಪ್ಪಾಡದ್ದು ಹೋಗೈತಿ. ಮತ್ತೆ ಕಟ್ವಲ್ಲಿ ಅಪ್ಪ ಮತ್ತೆ ಇಲ್ಲೇ ತಂಬರ್ತಿಲ್ಲ ಅದನ್ನು ಎತ್ತೊಳಕ್ಕೆ ಒಂದು ವೀಲ್ ಸಾಪ್ ಕರ್ತವಂದೇನು ರೀ. ನಾವು ಅಲ್ಲೇ ಜಾಗ ಮಾಡ್ಬೇಕು ಕೆರೆಯಾಗ. ಕೆರೆಗೆ ಹೋಗೊಂಬರ್ರಿ. ಈಗ ನಾ ಇವಾಗ ಕೆರೆಗೆ ಬಂದೀವಿ ನೋಡ್ರಿ. ಇಲ್ಲಿ ಕಾಣಿಸುತ್ತಲ್ಲ 3 ಕೆರೆ, 2 ಎತ್ತಂಬಂದಿವಿ. ಒಂದು ಅಲ್ಲಿ ಐತಿ, ಒಂದು ಇದು ಹಿಡ್ಕೊಂಡು ನಿಂತೀವಿ. ಅಲ್ಲಿ ಮ್ಯಾಗ ಕಾಣುತ್ತಲ್ಲ ಅದು ನಮ್ಮೂರು ದುರ್ಗಮ್ಮನ ಗುಡಿ ರೀ. ಇಲ್ಲಿ ಕಾಣುತ್ತೆ ನೋಡ್ರಿ. ಇವಾಗ ನಾನು ಇದನ್ನು ತೋರಿಸ್ತೀನಿ ಬರ್ರಿ ನಿಮಗೆಲ್ಲ. ನಮ್ಮ 3 ಕೆರೆ ಅಲ್ಲಿ ಆಲ್ರೆಡಿ ಈಜು ಬಡ್ಸಕತ್ತಾರ. ಇದು ಅಷ್ಟು ನಮ್ಮೂರು ಕೆರೆ ನೋಡ್ರಿ. ನಾವು ಈಗ ಇಲ್ಲಿ ಎತ್ತು ತೊಳಿತೀವಿ. ಹಂಗೆ ಒಂದು ರೌಂಡ್ ಇದ್ರೊಳಗೆ ಸ್ವಿಮ್ಮಿಂಗ್ ಮಾಡಿಸೋದು. ಇದು ಕೆರೆ. ಇಲ್ಲೇ ಹುಡುಗರು ಕ್ರಿಕೆಟ್ ಆಡ್ತಾರೆ ಗದ್ದೆಗೆ. ಕ್ರಿಕೆಟ್ ಆಡ್ತಾರೆ ನೋಡ್ರಿ ಇದ್ರೊಳಗೆ. ಇದೇ ನಮ್ಮ ಊರಿನ ಚಿನ್ನಸ್ವಾಮಿ ಕ್ರೀಡಾಂಗಣ. ಆ ಕಡೆ ಗುಡ್ಡ, ಈ ಕಡೆ ಕೆರೆ, ಈ ಕಡೆ ದೇವ್ರ ಗುಡಿ, ಅಲ್ಲೆಲ್ಲ ಮೇಲೆ ಕೋಟೆ ಐತೆ ನೋಡ್ರಿ. ಅದಕ್ಕೆ ನಮ್ಮ ಊರಿಗೆ ಒಕ್ಕಣ ದುರ್ಗ ಅಂತ ಕರೀತಾರೆ. ಇದು ನಮ್ಮ ಊರಿನ ಕೆರೆ. 12 ತಿಂಗಳು ನೀರು ಇರುತ್ತೆ ಕೆರೆ ಒಳಗೆ. ಬರ್ರಿ ಇವಾಗ ತಿನ್ನು ಜಾಕ ಮಾಡಿಸೋಣ. ಮೊದಲು ನಮ್ಮ ದೊಡ್ಡ ಹುಲಿ ಜಾಕ ಮಾಡಿಸೋದು. ಈಗ ಇದನ್ನು ಜಾಕ ಮಾಡಿಸೋದೇನೋ ಒಂದು ಆನೆ ಜಾಕ ಮಾಡಿಸೋದೇನೋ ಒಂದಾಗುತ್ತೆ. ಬರ್ರಿ. ಮಾಡಿ ಸಾಬೂನ್ ಕೊಡ್ಬಾ
ತಾನೇ ತಿರ್ಗಾಡುತ್ತೆ. ಇಲ್ಲ ಹಪ್ಪ ಮೀನು ಕಡ್ದು ಸುಮ್ಮನಿಂದಲ್ಲ ಹೊಳೆ ನೀ ಏನದ ಮರ ಒಬ್ಬರೇ ಒಕ್ಕಾಡ್ತಿ.
ಎತ್ತು ಉಚ್ಕೊಂತ ಬಾ ಇಲ್ಲೆಲ್ಲ ಕರದು ಬಾರು ಇವಾಗ 2 ಎತ್ತು ಕ್ಲೀನ್ ಮಾಡಿ ನೋಡ್ರಿ ಎಲ್ಲ ಸ್ವಿಮ್ಮಿಂಗ್ ಮಾಡ್ಸೀನಿ. ಒಂದು ಎತ್ತು ನನ್ನ ಮಗಂದು ನೋಡಲ್ಲಿ ತಿಂಡಿ ಹಚ್ಚಿ ಆಗ್ಬಿಡತ್ರಿ ಅದ್ರದ್ದು ಒಟ್ಟು ಸುಮ್ಮನೆ ಹೋದ್ಲು ಗಿಡನ ಕಿತ್ತಾಕಕ್ಕೆ ಹೋಗುತ್ತೆ. ಒಂದು ಇಲ್ಲಿ ಕಟ್ಟಿವಿ. ಆ ಕಡೆ ನಮ್ಮ ಕಾಕರ ಈಜು ಬಿಡ್ಸಕತ್ತಾರ, ಇಲ್ಲೇ ಹುಡುಗರು ಈಜು ಬಿಡಕತ್ತಾರ. ಹಾಂ ಈಜು ಬಿಡೋಣ ಬರ್ರಿ. ನಾವು ಒಂದು 2 ಸಲ ಜಿಗಿದಾಡಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಾ ಅಂತ ಹೇಳ್ತಾ 2 ಸಲ ಜಳಕ ಮಾಡಿಬಿಡ್ತೀವಿ ಈಗ ನಾವು. ಟವಲ್ ತಮ್ಮ ಒಂದು ಟವಲ್ ತಂಬ ನೀನು ಚಾಕ್ಲೇಟ್ ಲೆವೆಲ್ ಐತಿ ಒಟ್ಟ ಸೀದಾ ಆಲೆ ಹೋಗ್ಯಾನ. ಅಲ್ಲ ಮತ್ತೆ ರಾತ್ರಿ ಫೋನ್ ನೋಡಕ್ಕೆ ಬೇಕು ಈಗ ಬೇಡ ನಾವು ನೋಡ್ರಿ. ಸಾಕಪ್ಪ ಪಟ್ನ ಮ್ಯಾಗತ್ತ ಹೋಗೋಣ, ಟೈಮ್ ಆಗೈತಿ. ಬರ್ಬೇಕಪ್ಪ ಮೈ ತಿನ್ಬಿಡ್ತು. ಹಿಸಿ ಮಗೊಂದು ನಿಂತೈತಿ ಏನು ಮಟ್ಟಗ ಕ್ಯಾಚ್ ಹಿಡಿಕಿಲ್ಲ ಬೇಡ ಹೋಗೋಣ, ಟೈಮ್ ಆಗುತ್ತೆ. ಎತ್ತು ನೋಡೋದು Thanks. Love you. Forever.